ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम साईराम। ಶ್ರೀಮದ್ ಭಾಗವತ ಮಹಾಪುರಾಣ ಪಠಣ ತೃತೀಯ ಸ್ಕಂದ 26ನೇ ಅಧ್ಯಾಯ ಕಪಿಲಾವತಾರದ ಬಗ್ಗೆ ತಿಳ್ಕೊಂಡ್ವಿ. ಈಗ ಮಹತ್ತು ಮುಂತಾದ ಬೇರೆ ಬೇರೆ ತತ್ವಗಳ ಉತ್ಪತ್ತಿಯ ವರ್ಣನೆ. ಶ್ರೀ ಭಗವಂತನ್ ಹೇಳ್ತಾನೆ, ಅಮ್ಮ, ಈಗ ನಾನು ನಿನಗೆ ಪ್ರಕೃತಿಯೇ ಮುಂತಾದ ಎಲ್ಲ ತತ್ವಗಳ ಬೇರೆ ಬೇರೆಯಾದ ಲಕ್ಷಣವನ್ನ ಹೇಳ್ತೇನೆ. ಇದನ್ನು ತಿಳಿದುಕೊಂಡ ಮನುಷ್ಯನು ಪ್ರಕೃತಿಯ ಗುಣಗಳಿಂದ ಮುಕ್ತನಾಗ್ತಾನೆ. ಆತ್ಮದರ್ಶನ ರೂಪವಾದ ಜ್ಞಾನವೇ ಪುರುಷನಿಗೆ ಮೋಕ್ಷದ ಕಾರಣವಾಗಿದೆ. ನೋಡಿ, ಆತ್ಮದರ್ಶನ ರೂಪವಾದ ಜ್ಞಾನ ಬೇಕು ಪುರುಷನಿಗೆ ಮೋಕ್ಷದ ಕಾರಣಕ್ಕೆ, ಮೋಕ್ಷ ಪಡಿಲಿಕ್ಕೆ. ಅದೇ ಅವನ ಅಹಂಕಾರ ರೂಪಿ ಹೃದಯ ಗ್ರಂಥಿಯನ್ನು ಕತ್ತರಿಸುವುದಾಗಿದೆ ಎಂದು ಪಂಡಿತರು ಹೇಳ್ತಾರೆ. ಅದೇ ಜ್ಞಾನವನ್ನು ನಾನು ನಿಂಗೆ ಮುಂದೆ ವರ್ಣಿಸ್ತೀನಿ ಅಮ್ಮ ಅಂತ ಹೇಳ್ತಾರೆ ಭಗವಂತ ದೇವಹೂತಿಗೆ. ತಾಯಿ ತಾನೆ ಆಕೆ. ಈ ಇಡೀ ಜಗತ್ತು ಯಾರಿಂದ ವ್ಯಾಪ್ತವಾಗಿ ಪ್ರಕಾಶಿಸುತ್ತದೋ ಆ ಆತ್ಮನೇ ಪುರುಷನಾಗಿದ್ದಾನೆ. ಅವನು ಅನಾದಿಯೂ ನಿರ್ಗುಣನು, ಪ್ರಕೃತಿಗಿಂತ ಅತೀತನು, ಅಂತಃಕರಣದಲ್ಲಿ ಸ್ಫುರಿತನಾಗುವವನು, ಸ್ವಯಂ ಪ್ರಕಾಶನೂ ಆಗಿರುವನು. ಆ ಸರ್ವವ್ಯಾಪಕ ಪುರುಷನು ತನ್ನ ಬಳಿಗೆ ಲೀಲಾವಿಲಾಸಪೂರ್ವವಾಗಿ ಬಂದಿರುವ ಅವ್ಯಕ್ತ ಮತ್ತು ತ್ರಿಗುಣಾತ್ಮಿಕೆಯಾದ ವೈಷ್ಣವಿ ಮಾಯೆಯನ್ನು ತನ್ನ ಇಚ್ಛೆಯಿಂದಲೇ ಸ್ವೀಕರಿಸಿದನು. ಲೀಲಾಪರಾಯಣಳಾಗಿರುವ ಪ್ರಕೃತಿಯು ತನ್ನ ಸತ್ವಾದಿ ಗುಣಗಳಿಂದ ಅವುಗಳಿಗೆ ಅನುರೂಪವಾದ ಪ್ರಜೆಗಳನ್ನ ಸೃಷ್ಟಿಸತೊಡಗಿದಳು. ಇದನ್ನು ಕಂಡ ಪುರುಷನು ಜ್ಞಾನವನ್ನು ಮುಚ್ಚಿ ಹಾಕುವ ಅವರ ಆವರಣ ಶಕ್ತಿಯಿಂದ ಮೋಹಿತನಾಗಿ ತನ್ನ ಸ್ವರೂಪವನ್ನು ಮರೆತು ಹೋಗ್ತಾನಂತೆ. ಸ್ವರೂಪವನ್ನು ಮರೆತು ಬಿಟ್ಟನು. ಹೀಗೆ ತನ್ನಿಂದ ಭಿನ್ನವಾದ ಪ್ರಕೃತಿಯನ್ನೇ ತನ್ನ ಸ್ವರೂಪವೆಂದು ತಿಳಿದುಕೊಂಡಿದ್ದ ಪುರುಷನು ಪ್ರಕೃತಿಯ ಗುಣಗಳ ಮೂಲಕ ಮಾಡಲಾಗುವ ಕರ್ಮಗಳಲ್ಲಿ ತನ್ನನ್ನೇ ಕರ್ತ ಮಾಡುವವನು ಅಂತ ತಿಳಿತೊಡಗಿದನು. ಕರ್ತೃತ್ವಾಭಿಮಾನದಿಂದಲೇ ಅಕರ್ತೃವು, ಸ್ವಾಧೀನನು, ಸಾಕ್ಷಿಯು, ಆನಂದ ಸ್ವರೂಪನೂ ಆದ ಪುರುಷನಿಗೆ ಜನ್ಮ ಮೃತ್ಯು ರೂಪವಾದ ಬಂಧನವು ಹಾಗೂ ಪರತಂತ್ರತೆಯು ಪ್ರಾಪ್ತಿಯಾಯಿತು. ಕಾರ್ಯರೂಪವಾದ ಶರೀರದಲ್ಲಿಯೂ ಕಾರಣ ರೂಪವಾದ ಇಂದ್ರಿಯಗಳಲ್ಲಿಯೂ ಕರ್ತೃರೂಪವಾದ ಇಂದ್ರಿಯಗಳ ಅಭಿಮಾನಿ ದೇವತೆಗಳಲ್ಲಿಯೂ ಪುರುಷನು ಅವು ನನ್ನವು ಎಂದು ಆರೋಪಿಸಿಕೊಳ್ಳುವುದಕ್ಕೆ ಪ್ರಕೃತಿಯೇ ಕಾರಣವೆಂದು ಪಂಡಿತರು ಹೇಳ್ತಾರೆ. ವಾಸ್ತವದಲ್ಲಿ ಪ್ರಕೃತಿಗೆ ಅತೀತನಾಗಿದ್ದರೂ ಪ್ರಕೃತಿಸ್ಥನಾದ ಆ ಪುರುಷನನ್ನೇ ಸುಖ ದುಃಖಗಳನ್ನು ಭೋಗಿಸಲು ಕಾರಣನೆಂದು ತಿಳಿತಾರೆ. ದೇವಹೂತಿಯಾಗ ಕೇಳ್ತಾಳೆ, ಪುರುಷೋತ್ತಮನೇ, ಈ ವಿಶ್ವದ ಸ್ಥೂಲ ಸೂಕ್ಷ್ಮ ಕಾರ್ಯಗಳೆಲ್ಲವೂ ಯಾರ ಸ್ವರೂಪವಾಗಿದೆಯೋ ಮತ್ತೆ ಯಾರು ಇದರ ಕಾರಣನಾಗಿದ್ದಾನೋ ಆ ಪ್ರಕೃತಿ ಪುರುಷನ ಲಕ್ಷಣವನ್ನು ಕೂಡ ನನಗೆ ತಿಳಿಸುವಂತವನಾಗುವಂತ. ಭಗವಂತ ಹೇಳ್ತಾನೆ, ತಾಯೇ, ಯಾವುದು ತ್ರಿಗುಣಾತ್ಮಕವೂ ಅವ್ಯಕ್ತವೂ ನಿತ್ಯವೂ ಆಗಿ ಕಾರ್ಯಕಾರಣ ರೂಪವಾಗಿದೆಯೋ ಹಾಗೂ ಸ್ವತಃ ನಿರ್ವಿಶೇಷವಾಗಿದ್ದರೂ ಸಮಸ್ತ ವಿಶೇಷ ಧರ್ಮಗಳಿಗೆ ಆಶ್ರಯವಾಗಿದೆಯೋ ಆ ಪ್ರಧಾನವೆಂಬ ತತ್ವವನ್ನೇ ಪ್ರಕೃತಿ ಎನ್ನುತ್ತಾರೆ. ನೋಡಿ, ಯಾವುದು ತ್ರಿಗುಣಾತ್ಮಕವೂ ಅವ್ಯಕ್ತವೂ ನಿತ್ಯವೂ ಆಗಿ ಕಾರ್ಯಕಾರಣ ರೂಪವಾಗಿದೆಯೋ ಹಾಗೂ ಸ್ವತಃ ನಿರ್ವಿಶೇಷವಾಗಿದ್ದರೂ ಸಮಸ್ತ ವಿಶೇಷ ಧರ್ಮಗಳಿಗೆ ಆಶ್ರಯವಾಗಿದೆಯೋ ಅದೇ ಪ್ರಕೃತಿ. ಪಂಚಮಹಾಭೂತಗಳು, ಪಂಚತನ್ಮಾತ್ರೆಗಳು, 4 ಅಂತಃಕರಣ ವಿಶೇಷಗಳು, 10 ಇಂದ್ರಿಯಗಳು, ಹೀಗೆ 24 ತತ್ವಗಳ ಸಮೂಹವನ್ನು ವಿದ್ವಾಂಸರು ಪ್ರಕೃತಿಯ ಕಾರ್ಯವೆಂದು ತಿಳಿಯುತ್ತಾರೆ. ಪೃಥ್ವಿ, ಜಲ, ತೇಜ, ವಾಯು, ಆಕಾಶ ಇವು ಪಂಚಮಹಾಭೂತಗಳು. ಮುಂಚೆ ಒಂದ್ಸತಿ ತಿಳ್ಕೊಂಡಿದ್ವಿ. ಪೃಥ್ವಿ, ಜಲ, ತೇಜ, ವಾಯು, ಆಕಾಶ ಇದು ಪಂಚ ಮಹಾಭೂತಗಳು. ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ ಇವು ಪಂಚತನ್ಮಾತ್ರೆಗಳು. ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ. ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು, ಮಾತು, ಕೈಕಾಲು, ಉಪಸ್ಥ, ವಾಯು ಎಂಬ ಈ 10 ಇಂದ್ರಿಯಗಳು.
ಕಿವಿ, ಕಣ್ಣು, ಚರ್ಮ, ನಾಲಿಗೆ, ಮೂಗು, ಮಾತು, ಕೈಕಾಲು, ಉಪಸ್ಥ, ಪಾಯು ಎಂಬ ಈ 10 ಇಂದ್ರಿಯಗಳು. ಮನ, ಬುದ್ಧಿ, ಚಿತ್ತ, ಅಹಂಕಾರ ಎಂಬ ಇವೇ ಅಂತಃಕರಣ ರೂಪಗಳು. ಇವುಗಳಿಗೆ ಕ್ರಮವಾಗಿ ಸಂಕಲ್ಪ, ನಿಶ್ಚಯ, ಚಿಂತೆ, ಅಭಿಮಾನ ಎಂಬ 4 ಪ್ರವೃತ್ತಿಗಳು. ತತ್ವಜ್ಞಾನಿಗಳು ಹೀಗೆ ಸಗುಣ ಬ್ರಹ್ಮನ ಸನ್ನಿವೇಶ ಸ್ಥಾನಗಳನ್ನಾಗಿ 24 ತತ್ವಗಳ ಸಂಖ್ಯೆಯನ್ನು ತಿಳಿಸಿದ್ದಾರೆ. ಇವುಗಳಲ್ಲದೆ ಕಾಲ ಎಂಬುದು 25ನೆಯ ತತ್ವವಾಗಿದೆ. ಕೆಲವು ಜ್ಞಾನಿಗಳು ಕಾಲವನ್ನು ಪುರುಷನಿಂದ ಬೇರೆಯಾದ ತತ್ವ ಎಂದು ತಿಳಿಯದೆ ಪುರುಷನ ಪ್ರಭಾವ ಅಂದರೆ ಈಶ್ವರನ ಸಂಹಾರಕಾರಕ ಶಕ್ತಿ ಇದೆಲ್ಲ ಅದೇ ಅಂತ ತಿಳಿಸ್ತಾರೆ. ಅದರಿಂದ ಮಾಯೆಯ ಕಾರ್ಯವಾದ ದೇಹಾದಿಗಳನ್ನು ಆತ್ಮವೆಂದು ಅಭಿಮಾನ ಪಟ್ಟು ಅಹಂಕಾರದಿಂದ ಮೋಹಿತನಾಗಿ ತನ್ನನ್ನು ಕರ್ತ ಎಂದು ತಿಳಿಯುವ ಜೀವನಿಗೆ ನಿರಂತರವಾದ ಭಯವು ಇದ್ದೇ ಇರುತ್ತೆ. ಅಮ್ಮ ಮನುಪುತ್ರಿಯೇ, ಯಾರ ಪ್ರೇರಣೆಯಿಂದ ಗುಣಗಳ ಸಾಮ್ಯಾವಸ್ಥೆಯ ರೂಪದಲ್ಲಿರುವ ನಿರ್ವಿಶೇಷವಾದ ಪ್ರಕೃತಿಯಲ್ಲಿ ಗತಿ ಉಂಟಾಗುತ್ತದೋ ಆ ಪುರುಷರೂಪಿಯಾದ ಭಗವಂತನೇ ವಾಸ್ತವವಾಗಿ ಕಾಲನೆಂದು ಕರೆಯಲ್ಪಡುತ್ತಾನೆ. ಹೀಗೆ ತನ್ನ ಮಾಯೆಯ ಮೂಲಕ ಎಲ್ಲ ಪ್ರಾಣಿಗಳೊಳಗೆ ಜೀವರೂಪದಿಂದಲೂ ಹೊರಗೆ ಕಾಲರೂಪದಿಂದಲೂ ವ್ಯಾಪ್ತನಾಗಿರುವ ಭಗವಂತನೇ 25ನೆಯ ತತ್ವವು. ಪರಮಪುರುಷ ಪರಮಾತ್ಮನು ಜೀವರ ಅದೃಷ್ಟ ವಶದಿಂದ ಕ್ಷೋಭೆಗೊಂಡ ಸರ್ವ ಜೀವಗಳ ಉತ್ಪತ್ತಿ ಸ್ಥಾನ ರೂಪವಾದ ತನ್ನ ಮಾಯೆಯಲ್ಲಿ ಚಿಚ್ಚಕ್ತಿ ರೂಪವಾದ ವೀರ್ಯವನ್ನು ಸ್ಥಾಪಿಸಿದಾಗ ಅದರಿಂದ ತೇಜೋಮಯ ಮಹತ್ತತ್ವವು ಉತ್ಪನ್ನವಾಯಿತು. ಲಯ, ವಿಕ್ಷೇಪಾದಿರಹಿತ ಹಾಗೂ ಜಗತ್ತಿಗೆ ಅಂಕುರದಂತಿರುವ ಈ ಮಹತ್ತತ್ವವು ತನ್ನಲ್ಲಿದ್ದ ವಿಶ್ವವನ್ನು ಪ್ರಕಟಪಡಿಸಲು ತನ್ನ ಸ್ವರೂಪವನ್ನು ಮುಚ್ಚಿಕೊಂಡಿದ್ದ ಪ್ರಳಯ ಕಾಲದ ಕಗ್ಗತ್ತಲೆಯನ್ನು ತನ್ನದೇ ತೇಜದಿಂದ ಕುಡಿದುಬಿಟ್ಟಿತು. ಸತ್ವಗುಣಮಯವಾಗಿ ಸ್ವಚ್ಛವಾಗಿ ಶಾಂತವಾಗಿ ಭಗವಂತನ ಉಪಲಬ್ಧ ಸ್ಥಾನವಾದ ಚಿತ್ತವೇ ಮಹತ್ತತ್ವವಾಗಿದೆ. ಅದನ್ನೇ ವಾಸುದೇವ ಎಂದು ಹೇಳ್ತಾರೆ. ಏನದು ಮಹತ್ತತ್ವ ಅಂತ ಹಿಂದೆ ಒಂದ್ಸತಿ ವಿವರಿಸಿದ್ವಿ. ಈಗ ಭಗವಂತ ಹೇಳ್ತಾನೆ, ಸತ್ವಗುಣಮಯವಾಗಿ ಸ್ವಚ್ಛವಾಗಿ ಶಾಂತವಾಗಿ ಭಗವಂತನ ಉಪಲಬ್ಧಿ ಸ್ಥಾನವಾದ ಚಿತ್ತವೇ ಮಹತ್ತತ್ವವಾಗಿದೆ. ಅದನ್ನೇ ವಾಸುದೇವ ಅಂತಲೂ ಹೇಳ್ತಾರೆ. ಪೃಥಿವಿಯೇ ಮೊದಲಾದ ಪದಾರ್ಥಗಳೊಡನೆ ಸಂಸರ್ಗ ಹೊಂದುವ ಮೊದಲು ನೀರು, ನೊರೆ, ಗುಳ್ಳೆಗಳೇ ಇಲ್ಲದ ಸಹಜ ಸ್ಥಿತಿಯಲ್ಲಿರುವಾಗ ಅತ್ಯಂತ ಸ್ವಚ್ಛವೂ ವಿಕಾರ ಶೂನ್ಯವೂ ಶಾಂತವೂ ಆಗಿರುತ್ತದೆ. ಹಾಗೆಯೇ ತನ್ನ ಸ್ವಾಭಾವಿಕ ಅವಸ್ಥೆಯ ದೃಷ್ಟಿಯಿಂದ ಸ್ವಚ್ಛತ್ವ, ಅವಿಕಾರಿತ್ವ ಮತ್ತು ಶಾಂತತ್ವಗಳೇ ವೃತ್ತಿಗಳೊಡನೆ ಚಿತ್ತದ ಲಕ್ಷಣವೆಂದು ಹೇಳಲಾಗಿದೆ. ಅನಂತರ ಭಗವಂತನ ವೀರ್ಯ ರೂಪವಾದ ಚಿತ್ ಶಕ್ತಿಯಿಂದ ಉತ್ಪನ್ನವಾದ ಮಹತ್ತತ್ವದಲ್ಲಿ ವಿಕಾರ ಉಂಟಾದಾಗ ಅದರಿಂದ ಕ್ರಿಯಾಶಕ್ತಿ ಪ್ರಧಾನವಾದ ಅಹಂಕಾರ ಉತ್ಪನ್ನವಾಯಿತು. ಅದು ವೈಕಾರಿಕ, ತೈಜಸ ಮತ್ತು ತಾಮಸ ಎಂಬ 3 ಪ್ರಕಾರದಿಂದ ಕೂಡಿದೆ. ಅದರಿಂದಲೇ ಕ್ರಮವಾಗಿ ಮನಸ್ಸು, ಇಂದ್ರಿಯಗಳು ಮತ್ತು ಪಂಚಭೂತಗಳ ಉತ್ಪತ್ತಿಯಾಯಿತು. ಈ ಭೂತ, ಇಂದ್ರಿಯ ಮತ್ತು ಮನೋರೂಪವಾದ ಅಹಂಕಾರವನ್ನೇ ಪಂಡಿತರು ಸಾಕ್ಷಾತ್ ಸಂಕರ್ಷಣ ಹೆಸರಿನ 1000 ತಲೆಯುಳ್ಳ ಅನಂತ ನಾಗರಾಜ ಅಂತ ಕರೀತಾರೆ. ಈ ಭೂತ, ಇಂದ್ರಿಯ ಮತ್ತು ಮನೋರೂಪವಾದ ಅಹಂಕಾರವನ್ನೇ ಪಂಡಿತರು ಸಾಕ್ಷಾತ್ ಸಂಕರ್ಷಣಾಯ ನಮಃ ಅಂತೀವಿ. 1000 ತಲೆಯುಳ್ಳ ಅನಂತ ನಾಗರಾಜ. ಈ ಅಹಂಕಾರದ ಲಕ್ಷಣವು ದೇವತಾರೂಪದಿಂದ ಕರ್ತೃತ್ವ, ಇಂದ್ರಿಯ ರೂಪದಿಂದ ಕರಣತ್ವ, ಪಂಚಭೂತ ರೂಪದಿಂದ ಕಾರ್ಯತ್ವವಾಗಿದೆ. ಹಾಗೂ ಸತ್ವಾದಿ ಗುಣಗಳ ಸಂಬಂಧದಿಂದ ಶಾಂತತ್ವ, ಘೋರತ್ವ ಮತ್ತು ಮೂಢತ್ವವೂ ಇದರ ಲಕ್ಷಣವಾಗಿದೆ. ಮೇಲೆ ಹೇಳಿದ 3 ಬಗೆಯ ಅಹಂಕಾರದಲ್ಲಿನ ವೈಕಾರಿಕ ಅಹಂಕಾರವು ವಿಕೃತವಾದಾಗ ಅದರಿಂದ ಮನಸ್ಸು ಉಂಟಾಯಿತು. ಅದರ ಸಂಕಲ್ಪ ವಿಕಲ್ಪಗಳಿಂದ ಕಾಮನೆಗಳು ಉತ್ಪತ್ತಿಯಾಗುತ್ತೆ. ಈ ಮನಸ್ತತ್ವವೇ ಇಂದ್ರಿಯಗಳಿಗೆ ಅಧಿಷ್ಠಾತೃವಾದ ಅನಿರುದ್ಧ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಯೋಗಿಗಳು ಶರತ್ ಕಾಲದ ನೀಲ ಕಮಲದಂತೆ ಶ್ಯಾಮಲ ವರ್ಣವುಳ್ಳ ಈ ಅನಿರುದ್ಧನನ್ನು ಮೆಲ್ಲನೆ ಮನಸ್ಸನ್ನು ಸ್ವಾಧೀನಪಡಿಸಿಕೊಂಡು ಆರಾಧಿಸುತ್ತಾರೆ. ಎಲೈ ಸಾಧ್ವಿಯೇ, ಮತ್ತೆ ತೈಜಸ ಅಹಂಕಾರವು ವಿಕಾರಗೊಳ್ಳಲು ಅದರಿಂದ ಬುದ್ಧಿತತ್ವವು ಉಂಟಾಯಿತು.
ವಸ್ತುವಿನ ಸ್ಫೂರ್ತಿ ರೂಪವಾದ ವಿಜ್ಞಾನ ಮತ್ತು ಇಂದ್ರಿಯಗಳ ವ್ಯಾಪಾರದಲ್ಲಿ ಸಹಾಯಕವಾಗುವಿಕೆ, ಪದಾರ್ಥಗಳ ವಿಶೇಷ ಜ್ಞಾನ ಪಡೆಯುವಿಕೆ ಇವು ಬುದ್ಧಿಯ ಕಾರ್ಯವಾಗಿದೆ. ವೃತ್ತಿಗಳ ಭೇದದಿಂದ ಸಂಶಯ, ವಿಪರ್ಯಯ ಅಂದ್ರೆ ವಿಪರೀತ ಜ್ಞಾನ, ನಿಶ್ಚಯ, ಸ್ಮೃತಿ ಮತ್ತು ನಿದ್ದೆ ಇವುಗಳು ಬುದ್ಧಿಯ ಲಕ್ಷಣಗಳಾಗಿವೆ. ಈ ಬುದ್ಧಿ ತತ್ವವೇ ಪ್ರದ್ಯುಮ್ನ ನೆನೆಸುತ್ತದೆ ಅಂತ. ಅಂದ್ರೆ ಅವತ್ತೇ ಹೇಳಿದ್ವಿ ನಾವು, ಮಹತ್ತತ್ವ ಅಂದ್ರೆ ಆಧ್ಯಾತ್ಮದಲ್ಲಿ ಯಾವುದನ್ನ ಚಿತ್ತವೆಂದು ಕರೀತಾರೆ ಅದನ್ನೇ ಅಧಿಭೂತದಲ್ಲಿ ಮಹತ್ತತ್ವ ಅಂತ ಹೇಳ್ತಾರೆ. ಚಿತ್ತ ಅಂತ. ಚಿತ್ತದಲ್ಲಿ ಅಧಿಷ್ಠಾತೃನಾಗಿರುವವನು ಕ್ಷೇತ್ರಜ್ಞನು ಮತ್ತು ಉಪಾಸ್ಯ ದೇವನು ವಾಸುದೇವ ಆಗಿದ್ದಾನೆ ಅಂತ. ಹೀಗೆ ಅಹಂಕಾರದಲ್ಲಿ ಅಧಿಷ್ಠಾತನಾಗಿರುವವನು ರುದ್ರನು ಮತ್ತು ಉಪಾಸ್ಯ ದೇವನು ಸಂಕರ್ಷಣ ಆಗಿದ್ದಾನೆ ಅಂತ. ಬುದ್ಧಿಯಲ್ಲಿ ಅಧಿಷ್ಠಾತೃನಾಗಿರುವನು ಬ್ರಹ್ಮನು ಮತ್ತು ಉಪಾಸ್ಯ ದೇವನು ಪ್ರದ್ಯುಮ್ನನು. ಮನಸ್ಸಿನಲ್ಲಿ ಅಧಿಷ್ಠಾತೃನಾದವನು ಚಂದ್ರನು ಮತ್ತು ಉಪಾಸ್ಯ ದೇವನು ಅನಿರುದ್ಧನಾಗಿದ್ದಾನೆ ಅಂತ. ಇಂದ್ರಿಯಗಳು ಕೂಡ ತೈಜಸ ಅಹಂಕಾರದ್ದೇ ಕಾರ್ಯವಾಗಿದೆ. ಕರ್ಮ ಮತ್ತು ಜ್ಞಾನ ಇವುಗಳ ವಿಭಾಗದಿಂದ ಅವುಗಳಲ್ಲಿ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳೆಂಬ ಎರಡು ಭೇದಗಳಿವೆ. ಇವುಗಳಲ್ಲಿ ಕರ್ಮ ಪ್ರಾಣದ ಶಕ್ತಿ ಮತ್ತು ಜ್ಞಾನ ಬುದ್ಧಿಯ ಶಕ್ತಿಯಾಗಿದೆ. ಭಗವಂತನ ಚೈತನ್ಯ ಶಕ್ತಿಯ ಪ್ರೇರಣೆಯಿಂದ ತಾಮಸ ಅಹಂಕಾರವು ವಿಕೃತವಾದಾಗ ಅದರಿಂದ ಶಬ್ದ ತನ್ಮಾತ್ರೆಯು ಉದ್ಭವಿಸಿತು. ಶಬ್ದ ತನ್ಮಾತ್ರೆಯಿಂದ ಆಕಾಶ ಹಾಗೂ ಶಬ್ದ ಜ್ಞಾನವನ್ನುಂಟು ಮಾಡುವ ಶ್ರೋತ್ರೇಂದ್ರಿಯವು ಉತ್ಪನ್ನವಾಯಿತು. ಅರ್ಥವನ್ನು ಪ್ರಕಾಶಪಡಿಸುವುದು, ಪರೋಕ್ಷದಲ್ಲಿ ಮಾತನಾಡುವವನ ಜ್ಞಾನವನ್ನು ಉಂಟು ಮಾಡುವುದು, ಆಕಾಶದಂತೆ ಸೂಕ್ಷ್ಮ ರೂಪವಾಗುವಿಕೆ ಇವೇ ಶಬ್ದದ ಲಕ್ಷಣವೆಂಬುದು ವಿದ್ವಾಂಸರ ಮತವಾಗಿದೆ. ಭೂತಗಳಿಗೆ ಅವಕಾಶ ಕೊಡುವಿಕೆ, ಎಲ್ಲರ ಒಳ ಹೊರಗೆ ಇರುವುದು ಮತ್ತು ಪ್ರಾಣ ಇಂದ್ರಿಯ ಮನಸ್ಸುಗಳಿಗೆ ಆಶ್ರಯವಾಗಿರುವಿಕೆ ಇವಿಷ್ಟು ಆಕಾಶದ ವೃತ್ತ ಕಾರ್ಯ ರೂಪವಾದ ಲಕ್ಷಣವಾಗಿದೆ ಅಂತ. ಅನಂತರ ಶಬ್ದ ತನ್ಮಾತ್ರೆಯ ಕಾರ್ಯವಾದ ಆಕಾಶದಲ್ಲಿ ಕಾಲಗತಿಯಿಂದ ವಿಕಾರ ಉಂಟಾದಾಗ ಸ್ಪರ್ಶ ತನ್ಮಾತ್ರೆಯು ಉಂಟಾಯಿತು. ಅದರಿಂದ ವಾಯು ಹಾಗೂ ಸ್ಪರ್ಶಗ್ರಹಣವನ್ನ ಮಾಡಿಸುವ ತ್ವಗಿಂದ್ರಿಯ ಅಂದ್ರೆ ತ್ವಚ ಸ್ಕಿನ್ ಚರ್ಮ ಉತ್ಪನ್ನವಾಯಿತು. ಕೋಮಲತೆ, ಕಠೋರತೆ, ಶೀತಲತೆ, ಉಷ್ಣತೆ ಮತ್ತು ವಾಯುವಿನಂತೆ ಸೂಕ್ಷ್ಮ ರೂಪವಾಗುವುದು ಇವು ಸ್ಪರ್ಶ ಲಕ್ಷಣಗಳಾಗಿದೆ. ಮರದ ಕೊಂಬೆ ಮುಂತಾದವುಗಳನ್ನು ಅಲ್ಲಾಡಿಸುವುದು, ಹುಲ್ಲು ಇತ್ಯಾದಿಗಳನ್ನು ಒಟ್ಟುಗೂಡಿಸುವುದು, ಎಲ್ಲೆಡೆಯೂ ತಲುಪುವುದು, ಗಂಧಾದಿಗಳಿಂದ ಕೂಡಿದ ದ್ರವ್ಯವನ್ನು ಘ್ರಾಣಾದೀಂದ್ರಿಯದ ಬಳಿಗೆ ಮತ್ತು ಶಬ್ದವನ್ನು ಶ್ರೋತ್ರೇಂದ್ರಿಯದ ಬಳಿಗೆ ಒಯ್ಯುವುದು ಹಾಗೂ ಎಲ್ಲ ಇಂದ್ರಿಯಗಳಿಗೆ ಕಾರ್ಯಶಕ್ತಿಯನ್ನು ಕೊಡುವುದು ಇವು ವಾಯುವಿನ ವೃತ್ತಿಗಳ ಲಕ್ಷಣವಾಗಿದೆ. ಇದಾದ ನಂತರ ದೈವ ಪ್ರೇರಣೆಯಿಂದ ಸ್ಪರ್ಶ ತನ್ಮಾತ್ರೆಯಿಂದ ಕೂಡಿದ ವಾಯುವು ವಿಕಾರಗೊಂಡಾಗ ಅದರಿಂದ ರೂಪ ತನ್ಮಾತ್ರೆ ಉಂಟಾಯಿತು. ಅದರಿಂದ ತೇಜಸ್ಸು ಮತ್ತು ರೂಪವನ್ನು ಅರಿವಿಗೆ ತರುವ ನೇತ್ರೇಂದ್ರಿಯ ಆವಿರ್ಭವಿಸಿದವು. ಎಲೈ ಸಾಧ್ವಿಯೇ, ವಸ್ತುವಿನ ಆಕಾರದ ಅರಿವನ್ನುಂಟು ಮಾಡುವುದು, ಗೌಣವಾಗುವುದು ಅಂದರೆ ದ್ರವ್ಯದ ಅಂಗರೂಪವಾಗಿ ಭಾಸವಾಗುವುದು, ದ್ರವ್ಯಕ್ಕಿರುವ ಆಕಾರ, ಪ್ರಕಾರ, ಪರಿಮಾಣ ಮುಂತಾದವುಗಳನ್ನು ಅದೇ ರೂಪದಲ್ಲಿ ಉಪಲಕ್ಷಿತವಾಗುವುದು ಹಾಗೂ ತೇಜಸ್ಸಿಗೆ ಸ್ವರೂಪಭೂತವಾಗುವುದು ಇವೆಲ್ಲವೂ ರೂಪ ತನ್ಮಾತ್ರೆಯ ವೃತ್ತಿಗಳಾಗಿವೆ. ಹೊಳೆಯುವುದು, ಬೇಯಿಸುವುದು, ಚಳಿಯನ್ನು ಹೋಗಲಾಡಿಸುವುದು, ಒಣಗಿಸುವುದು, ಹಸಿವು ಬಾಯಾರಿಕೆಗಳನ್ನು ಉಂಟು ಮಾಡುವುದು ಮತ್ತು ಅವುಗಳನ್ನು ಕಳೆದುಕೊಳ್ಳಲು ಆಹಾರ ಪಾನೀಯಗಳನ್ನು ಸೇವಿಸುವಂತೆ ಮಾಡುವುದು ಇವು ತೇಜಸ್ಸಿನ ವೃತ್ತಿಗಳು. ಮತ್ತೆ ದೈವದ ಪ್ರೇರಣೆಯಿಂದ ರೂಪ ತನ್ಮಾತ್ರಮಯವಾದ ತೇಜಸ್ಸು ವಿಕಾರಗೊಳ್ಳಲು ಅದರಿಂದ ರಸತನ್ಮಾತ್ರೆಯು ಉಂಟಾಯಿತು ಮತ್ತು ಅದರಿಂದ ಜಲ ಹಾಗೂ ರಸವನ್ನು ಗ್ರಹಣ ಮಾಡಿಸುವ ರಸನೇಂದ್ರಿಯವು, ಮುಂಚೆ ಇದ್ರ ಬಗ್ಗೆ ಎಲ್ಲ ಮೈತ್ರೇಯರು ಹೇಳಿದ್ ಕೇಳಿಸ್ಕೊಂಡಿದ್ದೀವಿ. ರಸನೇಂದ್ರಿಯ ಅಂದ್ರೆ ಜಿಹ್ವೆ, ನಾಲಿಗೆ ಉತ್ಪನ್ನವಾಯಿತು. ರಸವು ತನ್ನ ಶುದ್ಧ ರೂಪದಲ್ಲಿ ಒಂದೇ ಆಗಿದ್ದರೂ ಬೇರೆ ಭೌತಿಕ ಪದಾರ್ಥಗಳ ಸಂಯೋಗದಿಂದ ಅದು ಒಗರು, ಸಿಹಿ, ಖಾರ, ಕಹಿ, ಹುಳಿ, ಉಪ್ಪು ಮುಂತಾಗಿ ನಾನಾ ಪ್ರಕಾರವಾಗುವುದು. ಪದಾರ್ಥಗಳನ್ನು ನೆನೆಸಿ ಒದ್ದೆ ಮಾಡುವುದು, ಮಣ್ಣು ಮುಂತಾದವುಗಳನ್ನು ಮುದ್ದೆಯನ್ನಾಗಿಸುವುದು, ತೃಪ್ತಿಯನ್ನುಂಟು ಮಾಡುವುದು, ಜೀವಂತವಾಗಿಡುವುದು, ಬಾಯಾರಿಕೆ ಹೋಗಲಾಡಿಸುವುದು, ಪದಾರ್ಥಗಳನ್ನು ಮೃದುವಾಗಿಸುವುದು, ತಾಪವನ್ನು ಶಮನಗೊಳಿಸುವುದು, ಬಾವಿಯೇ ಮುಂತಾದವುಗಳಿಂದ ತೆಗೆದರು ಮತ್ತೆ ಅಲ್ಲಿ ಮತ್ತೆ ಪ್ರಕಟವಾಗುವುದು ಇವು ಜಲದ ವೃತ್ತಿಗಳಾಗಿವೆ, ನೀರಿಂದು. ಇದಾದ ಬಳಿಕ ಭಗವಂತನ ಪ್ರೇರಣೆಯಿಂದ
ರಸಸ್ವರೂಪವಾದ ಜಲವು ವಿಕಾರಗೊಳ್ಳಲು ಅದರಿಂದ ಗಂಧ ತನ್ಮಾತ್ರೆಯು ಉಂಟಾಯಿತು ಮತ್ತು ಅದರಿಂದ ಪೃಥ್ವಿಯೂ ಹಾಗೂ ಗಂಧವನ್ನು ಗ್ರಹಿಸುವ ಘ್ರಾಣೇಂದ್ರಿಯವು ಪ್ರಕಟಗೊಂಡಿತು. ಗಂಧವು ಒಂದೇ ಆಗಿದ್ದರೂ ಪರಸ್ಪರ ಬೆರೆತಿರುವ ದ್ರವ್ಯ ಭಾಗಗಳ ಹೆಚ್ಚು ಕಡಿಮೆಯಿಂದ ಅದು ಮಿಶ್ರಿತ ಗಂಧ, ದುರ್ಗಂಧ, ಸುಗಂಧ, ಮೃದು, ತೀವ್ರ, ಹುಳಿ ಮುಂತಾದ ನಾನಾ ಪ್ರಕಾರಗಳಾಗುವು. ಪ್ರತಿಮಾದಿ ರೂಪದಿಂದ ಬ್ರಹ್ಮನ ಸಾಕಾರ ಭಾವನೆಗೆ ಆಶ್ರಯವಾಗುವಿಕೆ, ಜಲವೇ ಮುಂತಾದ ಕಾರಣ ತತ್ವಗಳಿಂದ ಭಿನ್ನವಾದ ಯಾವುದೇ ಆಶ್ರಯದ ಅಪೇಕ್ಷೆ ಇಲ್ಲದೆಯೇ ಇರುವುದು, ಜಲವೇ ಮುಂತಾದ ಬೇರೆ ಪದಾರ್ಥಗಳನ್ನು ಧರಿಸುವುದು, ಆಕಾಶಾದಿಗಳಿಗೆ ಅವಚ್ಛೇದಕವಾಗುವುದು ಅಂದರೆ ಘಟಾಕಾಶ, ಮಠಾಕಾಶ ಮುಂತಾದ ಭೇದಗಳನ್ನು ಸಿದ್ಧಪಡಿಸುವುದು ಹಾಗೂ ಪರಿಣಾಮ ವಿಶೇಷದಿಂದ ಸರ್ವ ಪ್ರಾಣಿಗಳ ಸ್ತ್ರೀತ್ವ, ಪುರುಷತ್ವ ಮುಂತಾದ ಗುಣಗಳನ್ನು ಪ್ರಕಟಪಡಿಸುವುದು ಇವು ಪೃಥ್ವಿಯ ಕಾರ್ಯರೂಪಿ ಲಕ್ಷಣಗಳು. ಆಕಾಶದ ವಿಶೇಷ ಗುಣವಾದ ಶಬ್ದವನ್ನು ಗ್ರಹಿಸುವುದೇ ಶ್ರೋತ್ರೇಂದ್ರಿಯವೆನಿಸುವುದು. ವಾಯುವಿನ ವಿಶೇಷ ಗುಣವಾದ ಸ್ಪರ್ಶವನ್ನೇ ವಿಷಯವಾಗಿರುವುದು ತ್ವಕ್ ಅಂದ್ರೆ ಚರ್ಮ ಇಂದ್ರಿಯವು. ತೇಜದ ವಿಶೇಷ ಗುಣವಾದ ರೂಪವನ್ನೇ ವಿಷಯವಾಗಿಸುವ ಇಂದ್ರಿಯವೇ ನೇತ್ರೇಂದ್ರಿಯವು. ಜಲದ ವಿಶೇಷ ಗುಣವಾದ ರಸವನ್ನೇ ವಿಷಯವನ್ನಾಗಿ ಹೊಂದಿರುವ ಇಂದ್ರಿಯವು ರಸನೇಂದ್ರಿಯವು ಅಂದ್ರೆ ನಾಲಿಗೆ. ಪೃಥ್ವಿಯ ವಿಶೇಷ ಗುಣವಾದ ಗಂಧವನ್ನೇ ವಿಷಯವಾಗಿಸಿರುವ ಇಂದ್ರಿಯವು ಘ್ರಾಣೇಂದ್ರಿಯ ಅಂದ್ರೆ ಮೂಗು ಅಂತ ಹೇಳ್ತಾರೆ. ವಾಯುವೇ ಮುಂತಾದ ಕಾರ್ಯ ತತ್ವಗಳಲ್ಲಿ ಆಕಾಶಾದಿ ಕಾರಣ ತತ್ವಗಳು ಇರುವುದರಿಂದ ಅವುಗಳ ಗುಣಗಳು ಅನುಸರಿಸಿ ಬಂದಿರುವುದು ನೋಡಲಾಗುತ್ತದೆ. ಅದಕ್ಕಾಗಿ ಸಮಸ್ತ ಮಹಾಭೂತಗಳ ಗುಣ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಕೇವಲ ಪೃಥ್ವಿಯಲ್ಲೇ ದೊರೆಯುತ್ತವೆ. ಮಹತ್ತತ್ವ, ಅಹಂಕಾರ ಮತ್ತು ಪಂಚಭೂತ ಈ 7 ತತ್ವಗಳು ಪರಸ್ಪರ ಸೇರಿಕೊಳ್ಳದೆ ಬೇರೆ ಬೇರೆಯಾಗಿದ್ದಾಗ ಜಗತ್ತಿನ ಆದಿ ಕಾರಣನಾದ ಶ್ರೀಮನ್ನಾರಾಯಣನು ಕಾಲ, ಅದೃಷ್ಟ ಮತ್ತು ಸತ್ವಾದಿ ಗುಣಗಳೊಂದಿಗೆ ಅವುಗಳಲ್ಲಿ ಪ್ರವೇಶಿಸಿದನು. ಅನಂತರ ಪರಮಾತ್ಮನ ಪ್ರವೇಶದಿಂದ ಕ್ಷೋಭೆಗೊಂಡು ಒಂದರೊಡನೊಂದು ಬೆರೆತುಕೊಂಡ ಆ ತತ್ವಗಳಿಂದ ಒಂದು ಜಡವಾದ ಅಂಡವು ಉತ್ಪನ್ನವಾಯಿತು. ಆ ಅಂಡದಿಂದಲೇ ಈ ವಿರಾಟ್ ಪುರುಷನು ಅಭಿವ್ಯಕ್ತಗೊಂಡನು. ಆ ಅಂಡದ ಹೆಸರು ವಿಶೇಷ ಎಂದಾಗಿದೆ. ಇದರೊಳಗೆ ಇದ್ದ ಶ್ರೀಹರಿಯ ಸ್ವರೂಪಭೂತ 4 ಭುವನಗಳ ವಿಸ್ತಾರವಿದೆ. ಇದು 4 ಕಡೆಗಳಿಂದ ಕ್ರಮವಾಗಿ ಒಂದು ಮತ್ತೊಂದಕ್ಕೆ 10ರಷ್ಟಿರುವ ಜಲ, ಅಗ್ನಿ, ವಾಯು, ಆಕಾಶ, ಅಹಂಕಾರ ಮತ್ತು ಮಹತ್ತತ್ವ ಎಂಬ 6 ಆವರಣಗಳಿಂದ ಕೂಡಿದೆ. ಇದೆಲ್ಲದರ ಹೊರಗೆ 7ನೆಯ ಆವರಣ ಪ್ರಕೃತಿಯಾಗಿದೆ. ಅನಂತರ ಕಾರಣಮಯವಾದ ನೀರಿನಲ್ಲಿದ್ದ ಆ ತೇಜೋಮಯ ಅಂಡದಿಂದ ಮೇಲಕ್ಕೆದ್ದು ಆ ವಿರಾಟ್ ಪುರುಷನು ಪುನಃ ಅದರಲ್ಲಿ ಪ್ರವೇಶ ಮಾಡಿದನು ಮತ್ತು ಅದರಲ್ಲಿ ಕೆಲವು ಬಗೆಯ ಛಿದ್ರಗಳನ್ನು ಉಂಟು ಮಾಡಿದನು. ಎಲ್ಲಕ್ಕಿಂತ ಮೊದಲು ಅದರಲ್ಲಿ ಬಾಯಿಯು ಪ್ರಕಟಗೊಂಡಿತು. ಅದರಲ್ಲಿ ವಾಗೀಂದ್ರಿಯವಾದ ನಾಲಿಗೆಯೂ ಮತ್ತು ಅನಂತರ ಅದರ ಅಧಿಷ್ಠಾತೃ ದೇವತೆಯೂ ಆದ ಅಗ್ನಿ ಉತ್ಪನ್ನವಾಯಿತು. ಮತ್ತೆ ಮೂಗಿನ ಹೊಳ್ಳಗಳು ಪ್ರಕಟಗೊಂಡವು. ಅದರಿಂದ ಪ್ರಾಣ ಸಹಿತ ಘ್ರಾಣೇಂದ್ರಿಯವು ಉತ್ಪತ್ತಿಯಾಯಿತು. ಘ್ರಾಣೇಂದ್ರಿಯದ ಬಳಿಕ ಅದರ ಅಧಿಷ್ಠಾತೃ ವಾಯುವು ಉತ್ಪನ್ನವಾಯಿತು. ಆಮೇಲೆ ಕಣ್ಣಿನ ಗೋಳಗಳು ಪ್ರಕಟಗೊಂಡವು. ಅದರಿಂದ ನೇತ್ರೇಂದ್ರಿಯವು ಪ್ರಕಟವಾಗಿ ಮತ್ತೆ ಅದರ ಅಧಿಷ್ಠಾತೃ ದೇವತೆಯಾದ ಸೂರ್ಯನು ಉತ್ಪನ್ನನಾದನು. ಅನಂತರ ಕಿವಿಗಳ ರಂಧ್ರಗಳು ಪ್ರಕಟಗೊಂಡವು. ಅವುಗಳಿಂದ ಅವುಗಳ ಇಂದ್ರಿಯವಾದ ಶ್ರೋತೃ ಮತ್ತು ಅದರ ಅಭಿಮಾನಿ ದೇವತೆಯಾದ ದಿಗ್ದೇವತೆಯು ಪ್ರಕಟಗೊಂಡಿತು. ಅನಂತರ ಈ ವಿರಾಟ್ ಪುರುಷನ ತ್ವಚೆ ಉಂಟಾಯಿತು. ಅದರಿಂದ ಮೈ ಕೂದಲು, ಗಡ್ಡ ಮೀಸೆಗಳು, ತಲೆ ಕೂದಲುಗಳು ಆವಿರ್ಭವಿಸಿದವು. ಅನಂತರ ತ್ವಚೆಯ ಅಭಿಮಾನಿ ಔಷಧಿ ಅಂದ್ರೆ ಅನ್ನ ಮುಂತಾದವುಗಳು ಉತ್ಪನ್ನವಾದವು. ಇದಾದ ಬಳಿಕ ಲಿಂಗವು ಪ್ರಕಟಗೊಂಡಿತು. ಅದರಿಂದ ವೀರ್ಯ ಮತ್ತು ವೀರ್ಯದಿಂದ ಲಿಂಗದ ಅಭಿಮಾನಿ ದೇವತೆಯಾದ ಆಪೋ ಅಂದ್ರೆ ಜಲದೇವತೆಯು ಉತ್ಪನ್ನವಾಯಿತು. ಮತ್ತೆ ಗುದವು ಪ್ರಕಟಗೊಂಡು ಅದರಿಂದ ಅಪಾನವಾಯುವು ಮತ್ತು ಅಪಾನವಾಯುವಿನ ಬಳಿಕ ಅದರ ಅಭಿಮಾನಿಯಾದ ಲೋಕಗಳಲ್ಲಿ ಭಯವನ್ನುಂಟು ಮಾಡುವ ಮೃತ್ಯು ದೇವತೆ ಕಾಣಿಸಿಕೊಂಡಿತು. ಅದಾದ ಮೇಲೆ ಹಸ್ತ ಅಂದ್ರೆ ಕೈಗಳು ಪ್ರಕಟಗೊಂಡವು. ಅದರಿಂದ ಬಲ ಮತ್ತು ಬಲದ ಬಳಿಕ ಹಸ್ತೇಂದ್ರಿಯದ ಅಭಿಮಾನಿ ಇಂದ್ರನು ಉತ್ಪನ್ನನಾದನು. ಮತ್ತೆ ಚರಣ ಅಂದ್ರೆ ಕಾಲುಗಳು ಪ್ರಕಟಗೊಂಡವು. ಅವುಗಳಿಂದ ನಡೆ ಎಂಬ ಕ್ರಿಯೆಯು ಪಾದೇಂದ್ರಿಯವು ಅದರ ಅಭಿಮಾನಿಯಾದ ವಿಷ್ಣು ದೇವತೆಯು ಪ್ರಕಟಗೊಂಡನು. ಹೀಗೆಯೇ ವಿರಾಟ್ ಪುರುಷನು ನಾಡಿಗಳು ಪ್ರಕಟಗೊಂಡಾಗ ಅವುಗಳಿಂದ ರಕ್ತವು ಉತ್ಪನ್ನವಾಯಿತು ಮತ್ತು ಅದರಿಂದ ನದಿಗಳು ಆವಿರ್ಭವಿಸಿದವು. ಮತ್ತೆ ಆತನ ಹೊಟ್ಟೆಯು ಪ್ರಕಟವಾಯಿತು. ಅದರಿಂದ ಹಸಿವು ಬಾಯಾರಿಕೆಗಳು ಕಾಣಿಸಿಕೊಂಡವು. ಬಳಿಕ ಉದರದ ಅಭಿಮಾನಿ ಸಮುದ್ರ ದೇವತೆ ಉತ್ಪನ್ನವಾಯಿತು. ಅದಾದ ಬಳಿಕ ಅವನ ಹೃದಯ ಪ್ರಕಟವಾಯಿತು.
ಅದರಿಂದ ಮನಸ್ಸಿನ ಪ್ರಾಕಟ್ಯವಾಯಿತು. ಮನಸ್ಸಿನ ಬಳಿಕ ಅದರ ಅಭಿಮಾನಿ ದೇವತೆ ಚಂದ್ರನು ಉಂಟಾದನು. ಮತ್ತೆ ಹೃದಯದಿಂದಲೇ ಬುದ್ಧಿಯು ಅದರ ಅಭಿಮಾನಿ ದೇವತೆಯಾದ ಬ್ರಹ್ಮನು ಕಾಣಿಸಿಕೊಂಡರು. ಅನಂತರ ಅಹಂಕಾರವು ಅದರ ಅಭಿಮಾನಿ ರುದ್ರ ದೇವತೆಯು ಉತ್ಪನ್ನವಾಯಿತು. ಇದಾದ ಬಳಿಕ ಚಿತ್ತ ಮತ್ತು ಅದರ ಅಭಿಮಾನಿ ಕ್ಷೇತ್ರಜ್ಞನು ಪ್ರಕಟನಾದನು. ಈ ಕ್ಷೇತ್ರಜ್ಞನನ್ನು ಬಿಟ್ಟು ಇತರ ಎಲ್ಲ ದೇವತೆಗಳು ಉತ್ಪನ್ನರಾದರೂ ಕೂಡ ವಿರಾಟ್ ಪುರುಷರನ್ನು ಎಬ್ಬಿಸಲು ಅಸಮರ್ಥರಾದಾಗ ಅವನನ್ನು ಎಬ್ಬಿಸಲು ಅವರು ಕ್ರಮವಾಗಿ ಮತ್ತೆ ತಮ್ಮ ತಮ್ಮ ಉತ್ಪತ್ತಿ ಸ್ಥಾನಗಳಲ್ಲಿ ಪ್ರವೇಶ ಮಾಡಿದರು. ಅಗ್ನಿಯು ವಾಣಿಯೊಂದಿಗೆ ಬಾಯೊಳಗೆ ಪ್ರವೇಶಿಸಿದನು, ಆದರೆ ಇದರಿಂದ ವಿರಾಟ್ ಪುರುಷನು ಏಳಲಿಲ್ಲ. ವಾಯುವು ಘ್ರಾಣೇಂದ್ರಿಯ ಸಹಿತ ಮೂಗಿನ ಹೊಳ್ಳೆಗಳಲ್ಲಿ ಪ್ರವೇಶಿಸಿದನು, ಆದರೂ ವಿರಾಟ್ ಪುರುಷನು ಏಳಲಿಲ್ಲ. ಸೂರ್ಯನ ಚಕ್ಷುಗಳೊಂದಿಗೆ ನೇತ್ರದಲ್ಲಿ ಪ್ರವೇಶಿಸಿದ ನೇತ್ರಗಳಲ್ಲಿ, ಆದರೂ ವಿರಾಟ್ ಪುರುಷನು ಏಳಲಿಲ್ಲ. ದಿಕ್ಕುಗಳು ಶ್ರವಣೇಂದ್ರಿಯ ಸಹಿತ ಕಿವಿಯಲ್ಲಿ ಪ್ರವೇಶಿಸಿದವು, ಆದರೂ ವಿರಾಟ್ ಪುರುಷನು ಏಳಲಿಲ್ಲ. ಔಷಧಿಗಳು ರೋಮಗಳೊಡನೆ ತ್ವಚೆಯಲ್ಲಿ ಪ್ರವೇಶಿಸಿದವು, ಆಗಲೂ ವಿರಾಟ್ ಪುರುಷನು ಏಳಲಿಲ್ಲ. ಜಲವು ವೀರ್ಯದೊಂದಿಗೆ ಲಿಂಗದಲ್ಲಿ ಪ್ರವೇಶಿಸಿತು, ಆಗಲೂ ವಿರಾಟ್ ಪುರುಷನು ಏಳಲಿಲ್ಲ. ಮೃತ್ಯುವು ಅಪಾನದೊಂದಿಗೆ ಗುದದೊಳಗೆ ಪ್ರವೇಶಿಸಿತು, ಆದರೂ ವಿರಾಟ್ ಪುರುಷನು ಏಳಲಿಲ್ಲ. ಇಂದ್ರನು ಬಲದೊಂದಿಗೆ ಕೈಗಳಲ್ಲಿ ಪ್ರವೇಶಿಸಿದನು, ಏನ್ ಮಾಡಿದರೂ ವಿರಾಟ್ ಪುರುಷನು ಏಳಲಿಲ್ಲ. ವಿಷ್ಣು ದೇವರು ಗತಿಯೊಡನೆ ಚರಣಗಳಲ್ಲಿ ಹೊಕ್ಕರೂ ವಿರಾಟ್ ಪುರುಷನು ಏಳಲಿಲ್ಲ. ನದಿಗಳು ರಕ್ತದೊಡನೆ ನಾಡಿಗಳಲ್ಲಿ ಪ್ರವೇಶಿಸಿದರೂ ವಿರಾಟ್ ಪುರುಷನು ಏಳಲಿಲ್ಲ. ಸಮುದ್ರವು ಹಸಿವು ಬಾಯಾರಿಕೆಗಳೊಂದಿಗೆ ಉದರದಲ್ಲಿ ಪ್ರವೇಶ ಮಾಡಿತು, ಆದರೂ ವಿರಾಟ್ ಪುರುಷನು ಏಳಲಿಲ್ಲ. ಚಂದ್ರನು ಮನಸ್ಸಿನ ಸಹಿತ ಹೃದಯದಲ್ಲಿ ಹೊಕ್ಕರು, ವಿರಾಟ್ ಪುರುಷನು ಏಳಲಿಲ್ಲ. ಬ್ರಹ್ಮದೇವರು ಬುದ್ಧಿಯ ಸಹಿತ ಹೃದಯದಲ್ಲಿ ಪ್ರವೇಶಿಸಿದನು, ಆಗಲೂ ವಿರಾಟ್ ಪುರುಷನು ಏಳಲಿಲ್ಲ. ರುದ್ರದೇವರು ಅಹಂಕಾರದೊಂದಿಗೆ ಅದೇ ಹೃದಯದಲ್ಲಿ ಪ್ರವೇಶಿಸಿದ್ರು, ಆದರೂ ವಿರಾಟ್ ಪುರುಷನು ಏಳಲಿಲ್ಲ. ಆದರೆ ಚಿತ್ತದ ಅಧಿಷ್ಠಾತೃ ಕ್ಷೇತ್ರಜ್ಞನು ಚಿತ್ತದೊಂದಿಗೆ ಹೃದಯದಲ್ಲಿ ಪ್ರವೇಶಿಸಿದಾಗ ವಿರಾಟ್ ಪುರುಷನು ಒಡನೆಯೇ ಜಲದಿಂದ ಮೇಲೆದ್ದು ನಿಂತುಕೊಂಡನು. ಚಿತ್ತದ ಅಧಿಷ್ಠಾತೃ ಕ್ಷೇತ್ರಜ್ಞನು ಚಿತ್ತದೊಂದಿಗೆ ಹೃದಯದಲ್ಲಿ ಪ್ರವೇಶ ಮಾಡಿದಾಗ ವಿರಾಟ್ ಪುರುಷ ನಿಂತ್ಕೊಳ್ತಾನೆ. ಲೋಕದಲ್ಲಿ ನಿದ್ರಿಸುತ್ತಿರುವ ಪ್ರಾಣಿಯನ್ನು ಪ್ರಾಣ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಮುಂತಾದವುಗಳು ಚಿತ್ತದ ಅಧಿಷ್ಠಾತೃವಾಗಿರುವ ಕ್ಷೇತ್ರಜ್ಞನ ಸಹಾಯವಿಲ್ಲದೆ ತಮ್ಮ ಬಲದಿಂದ ಏಳಿಸಲಾರವು. ಹಾಗೆಯೇ ವಿರಾಟ್ ಪುರುಷನನ್ನು ಕೂಡ ಅವರು ಕ್ಷೇತ್ರಜ್ಞನಾದ ಪರಮಾತ್ಮನಲ್ಲದೆ ಏಳಿಸಲು ಅಸಮರ್ಥರಾದರು. ಆದ್ದರಿಂದ ಭಕ್ತಿ, ವೈರಾಗ್ಯ ಮತ್ತು ಚಿತ್ತದ ಏಕಾಗ್ರತೆಯಿಂದ ಪ್ರಕಟಗೊಂಡ ಜ್ಞಾನದ ಮೂಲಕ ಆ ಅಂತರಾತ್ಮ ಸ್ವರೂಪನಾದ ಕ್ಷೇತ್ರಜ್ಞನು ಈ ಶರೀರದಲ್ಲಿ ಇದ್ದರೂ ಇದರಿಂದ ನಿರ್ಲಿಪ್ತನೆಂದು ತಿಳಿದುಕೊಂಡು ಅವನನ್ನ ಚಿಂತಿಸಬೇಕು. ಭಕ್ತಿ, ವೈರಾಗ್ಯ ಮತ್ತು ಚಿತ್ತದ ಏಕಾಗ್ರತೆಯಿಂದ ಪ್ರಕಟಗೊಂಡ ಜ್ಞಾನದ ಮೂಲಕ ಈ ಅಂತರಾತ್ಮ ಸ್ವರೂಪನಾದ ಕ್ಷೇತ್ರಜ್ಞನು ಶರೀರದಲ್ಲಿ ಇದ್ದರೂ ಇದರಿಂದ ನಿರ್ಲಿಪ್ತನೆಂದು ತಿಳಿದುಕೊಂಡು ಅವನನ್ನ ಚಿಂತಿಸಬೇಕು ಅಂತ ಭಗವಂತ ಹೇಳ್ತಾನೆ. ಯಾರಿಗೆ? ತನ್ನ ತಾಯಿ ದೇವಹೂತಿಗೆ. ಮನು ಮತ್ತೆ ಶತರೂಪ ದಂಪತಿಗಳ ಪುತ್ರಿ ದೇವಹೂತಿ, ಕರ್ದಮರ ಪತ್ನಿ. ಇಲ್ಲಿಗೆ 26ನೇ ಅಧ್ಯಾಯ ಮುಗಿಯಿತು. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ತೃತೀಯ ಸ್ಕಂದೆ ಕಾಪಿಲೇಯೇ ತತ್ವ ಸಮಾನ್ಮಾಯೇ ಷಡ್ವಿಂಶೋಧ್ಯಾಯಃ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೀಮದ್ ಭಾಗವತ ಮಹಾಪುರಾಣ ಪಠಣ ತೃತೀಯ ಸ್ಕಂದದಲ್ಲಿ 27ನೆಯ ಅಧ್ಯಾಯವು ಪ್ರಕೃತಿ ಪುರುಷರ ವಿವೇಕದಿಂದ ಮೋಕ್ಷ ಪ್ರಾಪ್ತಿಯ ವರ್ಣನೆ. ಇಲ್ಲಿ ಭಗವಂತ, ಕಪಿಲನ ಅವತಾರ ಭಗವಂತ ದೇವಹೂತಿ ಅಂದ್ರೆ ತನ್ನ ತಾಯಿಗೆ ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ತಾ ಇದ್ದೀವಿ. ಶ್ರೀ ಕಪಿಲ ಭಗವಂತರು ಹೇಳ್ತಾರೆ, ತಾಯೇ, ಸೂರ್ಯನು ನೀರಿನಲ್ಲಿ ಪ್ರತಿಬಿಂಬಿಸಿದ್ದಾಗ ಆ ಪ್ರತಿಬಿಂಬದಲ್ಲಿ ನೀರಿನಲ್ಲಿರುವ ಶೈತ್ಯ, ಚಂಚಲತೆ ಮುಂತಾದ ಗುಣಗಳು ಅಂಟಿಕೊಳ್ಳದಂತೆ
ಆತ್ಮನು ಪ್ರಕೃತಿಯ ಕಾರ್ಯವಾದ ಶರೀರದಲ್ಲಿ ಇದ್ದರೂ ಅದರ ಗುಣಗಳಾದ ಸುಖ ದುಃಖಾದಿಗಳಿಂದ ವಾಸ್ತವವಾಗಿ ಲಿಪ್ತನಾಗುವುದಿಲ್ಲ. ಆತ್ಮಕ್ಕೇನೂ ಆಗುವುದಿಲ್ಲ. ಏಕೆಂದರೆ ಅವನ ಸ್ವಭಾವದಿಂದಲೇ ನಿರ್ವಿಕಾರನು, ಅಕರ್ತನು, ನಿರ್ಗುಣನು ಆಗಿರುವನು. ಆದರೆ ಅವನೇ ಪ್ರಾಕೃತ ಗುಣಗಳೊಂದಿಗೆ ತನ್ನ ಸಂಬಂಧವನ್ನು ಸ್ಥಾಪಿಸಿಕೊಂಡಾಗ ಅಹಂಕಾರದಿಂದ ಮೋಹಿತನಾಗಿ ನಾನು ಕರ್ತ ಆಗಿದ್ದೇನೆ ಎಂದು ಭಾವಿಸತೊಡಗುತ್ತಾನೆ. ಆ ಅಭಿಮಾನದ ಕಾರಣದಿಂದಲೇ ಅವನು ದೇಹದ ಸಂಸರ್ಗದಿಂದ ಮಾಡಲಾದ ಪುಣ್ಯ ಮತ್ತು ಪಾಪರೂಪವಾದ ಕರ್ಮಗಳ ದೋಷದಿಂದ ತನ್ನ ಸ್ವಾಧೀನತೆಯನ್ನು, ಶಾಂತಿಯನ್ನು ಕಳೆದುಕೊಂಡು ಉತ್ತಮ, ಮಧ್ಯಮ, ನೀಚ ಯೋನಿಗಳಲ್ಲಿ ಜನ್ಮ ತಳೆದು ಸಂಸಾರ ಚಕ್ರದಲ್ಲಿ ಸುತ್ತುತ್ತಿರುವನು. ಸ್ವಪ್ನದಲ್ಲಿ ಭಯ, ಶೋಕಾದಿಗಳಿಗೆ ಯಾವುದೇ ಕಾರಣವಿಲ್ಲದಿದ್ದರೂ ಸ್ವಪ್ನದ ಪದಾರ್ಥಗಳಲ್ಲಿ ಅಸ್ಥೆ ಉಂಟಾದ ಕಾರಣ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಹಾಗೆ ಭಯ, ಶೋಕ, ಅಹಂಕಾರ, ಮಮಕಾರ ಮತ್ತು ಜನ್ಮ ಮರಣ ಮುಂತಾದ ಸಂಸಾರಕ್ಕೆ ಯಾವ ಅಸ್ತಿತ್ವವೂ ಇಲ್ಲ. ಇಲ್ಲದೆ ಹೋದ್ರೂ ಅವಿದ್ಯೆಗೆ ವಶನಾಗಿ ವಿಷಯಗಳನ್ನು ಚಿಂತಿಸುತ್ತಿರುವುದರಿಂದ ಜೀವಿಯ ಸಂಸಾರ ಚಕ್ರವು ಎಂದಿಗೂ ತೊಲಗುವುದಿಲ್ಲ. ಅದಕ್ಕಾಗಿ ಬುದ್ಧಿವಂತರಾದವರು ವಿಷಯ ಚಿಂತನೆ ಎಂಬ ದುರ್ಮಾರ್ಗದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಚಿತ್ತವನ್ನು ತೀವ್ರವಾದ ಭಕ್ತಿಯೋಗ ಮತ್ತು ವೈರಾಗ್ಯಗಳ ಮೂಲಕ ನಿಧಾನವಾಗಿ ವಶಪಡಿಸಿಕೊಳ್ಬೇಕು. ಯಮ ನಿಯಮಾದಿ ಯೋಗ ಸಾಧನೆಯನ್ನ ಶ್ರದ್ಧೆಯಿಂದ ಅಭ್ಯಾಸ ಮಾಡುತ್ತಾ ಚಿತ್ತವನ್ನು ಪದೇ ಪದೇ ಏಕಾಗ್ರಗೊಳಿಸುತ್ತಾ ನನ್ನಲ್ಲಿ ನಿಜವಾದ ಭಾವವನ್ನಿಟ್ಟು ನನ್ನ ಕಥೆಗಳನ್ನು ಕೇಳುತ್ತಾ ಸಮಸ್ತ ಪ್ರಾಣಿಗಳಲ್ಲಿಯೂ ಸಮಭಾವವನ್ನಿರಿಸಿ ಯಾರಲ್ಲಿಯೂ ವೈರಭಾವವನ್ನು ತಾಳದೆ ಆಸಕ್ತಿಯನ್ನು ತೊರೆದು ಬ್ರಹ್ಮಚರ್ಯ ಮೌನ ವ್ರತಗಳನ್ನು ಹೊಂದಿ ಪ್ರಾರಬ್ಧಕ್ಕನುಗುಣವಾಗಿ ಸಿಕ್ಕಿದಷ್ಟರಲ್ಲಿ ಸಂತೋಷ ಪಟ್ಟಿಕೊಳ್ಳುತ್ತಾ ಮಿತವಾಗಿ ಆಹಾರವನ್ನು ಸೇವಿಸುತ್ತಾ ಏಕಾಂತದಲ್ಲಿ ವಾಸಿಸುತ್ತಾ ಶಾಂತ ಸ್ವಭಾವವುಳ್ಳವನಾಗಿ ಎಲ್ಲರಿಗೂ ಮಿತ್ರನಾಗಿ ದಯಾಳುವಾಗಿ ಧೈರ್ಯಶಾಲಿಯಾಗಿ ಪ್ರಕೃತಿ ಪುರುಷರ ನಿಜವಾದ ಸ್ವರೂಪದ ಅನುಭವದಿಂದ ದೊರೆತಿರುವ ತತ್ವಜ್ಞಾನದ ಕಾರಣ ಪತ್ನಿ ಪುತ್ರಾದಿಗಳಿಂದ ಕೂಡಿದ ಈ ದೇಹದಲ್ಲಿ ನಾನು ನನ್ನದು ಎಂಬ ಮಿಥ್ಯಾ ಅಭಿಮಾನವನ್ನು ತೊರೆದು ಬುದ್ಧಿಯ ಜಾಗ್ರದಾದಿ ಅವಸ್ಥೆಗಳಿಂದ ತನ್ನನ್ನು ಬೇರ್ಪಡಿಸಿಕೊಂಡು ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವ ಪದಾರ್ಥವನ್ನು ನೋಡದ ಆತ್ಮದರ್ಶಿಯಾದ ಮುನಿಗೆ ಆ ಬ್ರಹ್ಮ ಪದವು ದೊರೆಯುವುದು. ಇದರಲ್ಲಿ ಎಷ್ಟೊಂದು ಯಮ ನಿಯಮಾದಿ ಯೋಗ ಸಾಧನೆಯನ್ನ ಶ್ರದ್ಧೆಯಿಂದ ಅಭ್ಯಾಸ ಮಾಡುತ್ತಾ ಅಂದ್ರೆ ಮನಸ್ಸನ್ನ ಏಕಾಗ್ರಗೊಳಿಸ್ಬೇಕು. ನನ್ನಲ್ಲಿ ನಿಜವಾದ ಭಾವವನ್ನಿಟ್ಟು ಅಂತ ಭಗವಂತ ಹೇಳ್ತಾನೆ. ನನ್ನ ಕಥೆಗಳನ್ನ ಕೇಳ್ತಾ ಇರಿ ಅಂತ. ಎಲ್ಲ ಪ್ರಾಣಿಗಳಲ್ಲೂ ಸಮಭಾವವನ್ನಿರಿಸಿ ಯಾರಲ್ಲೂ ವೈರತ್ವ ಬೇಡ, ಎಲ್ಲರನ್ನೂ ಸ್ನೇಹದಿಂದ ನೋಡಿ, ಮಿತ ಆಹಾರ, ಏಕಾಂತದಲ್ಲಿ ವಾಸಿಸುತ್ತಾ ಧೈರ್ಯಶಾಲಿ, ದಯಾಳು, ಎಷ್ಟೆಲ್ಲ ಹೇಳ್ತಾನೆ. ಶಾಂತ ಸ್ವಭಾವ ಇರಬೇಕು, ಮೌನವ್ರತ, ಎಷ್ಟು ಬೇಕೋ ಅಷ್ಟು ಮಾತು, ಮಿತ ಆಹಾರ ಸೇವನೆ, ಇದನ್ನೆಲ್ಲ ಇಟ್ಕೊಂಡ್ರೆ ಅಂತವನಿಗೆ ಬ್ರಹ್ಮಪದ ದೊರೆಯುತ್ತೆ. ಅವನು ಕಣ್ಣುಗಳಿಂದ ಸೂರ್ಯನನ್ನು ನೋಡುವಂತೆ ತನ್ನ ಶುದ್ಧವಾದ ಅಂತಃಕರಣದ ಮೂಲಕ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡು ದೇಹವೇ ಮುಂತಾದ ಎಲ್ಲ ಉಪಾಧಿಗಳಿಂದಲೂ ಬೇರೆಯಾಗಿ ಅಹಂಕಾರಾದಿ ಮಿಥ್ಯಾವಸ್ತುಗಳಲ್ಲಿ ಸದ್ವಸ್ತುವಾಗಿ ಬೆಳಗುತ್ತಿರುವ ಜಗತ್ಕಾರಣಭೂತವಾದ ಪ್ರಕೃತಿಗೂ ಅಧಿಷ್ಠಾನವಾಗಿರುವ ಮಹದಾದಿ ಕಾರ್ಯವರ್ಗಗಳ ಪ್ರಕಾಶಕನಾಗಿರುವ ಕಾರಣ ರೂಪವಾದ ಸಮಸ್ತ ಪದಾರ್ಥಗಳಲ್ಲಿ ವ್ಯಾಪ್ತನಾಗಿರುವ ಅದ್ವಿತೀಯನಾದ ಪರಬ್ರಹ್ಮನ ಪದವನ್ನ ಪಡೆಯುವವನು. ಹೇಗಿರುತ್ತೆ ಇದರಲ್ಲಿ? ಸ್ವಲ್ಪ ನಾವು ಪಾಲಿಸಬಹುದು, ಅನೇಕ ನಿಯಮಗಳನ್ನ ನಾವು ಶ್ರದ್ಧೆಯಿಂದ ಖಂಡಿತ ಪಾಲಿಸಬಹುದು. ನೀರಿನಲ್ಲಿ ಪ್ರತಿಬಿಂಬಿಸುವ ಸೂರ್ಯನ ಪ್ರಕಾಶವು ಮನೆಯೊಳಗೆ ಹೊಕ್ಕು ಗೋಡೆಯ ಮೇಲೆ ಬಿದ್ದಾಗ ಅಲ್ಲಿಯ ಜನರು ಈ ಬಿಸಿಲು ಎಲ್ಲಿಂದ ಬಂತು ಅಂತ ವಿಚಾರ ಮಾಡುತ್ತಾ ಅದಕ್ಕೆ ಆಧಾರವಾಗಿ ನೀರಿನಲ್ಲಿರುವ ಸೂರ್ಯಬಿಂಬವನ್ನು ಕಂಡು ಅದಕ್ಕೆ ಮೂಲವಾದ ನಿಜವಾದ ಸೂರ್ಯನನ್ನ ಕಾಣ್ತಾರೆ. ಹಾಗೆಯೇ ವೈಕಾರಿಕಾದಿ ಭೇದದಿಂದ 3 ರೀತಿಯ ಅಹಂಕಾರವು ದೇಹ, ಇಂದ್ರಿಯ, ಮನಸ್ಸಿನಲ್ಲಿ ಕಂಡುಬರುವ ತನ್ನ ಪ್ರತಿಬಿಂಬಗಳಿಂದ ತಿಳಿದು ಬರುತ್ತೆ. ಮತ್ತು ಪುನಃ ಸತ್ ಪರಮಾತ್ಮನ ಪ್ರತಿಬಿಂಬದಿಂದ ಕೂಡಿದ ಅಹಂಕಾರದ ಮೂಲಕ ಸತ್ಯಜ್ಞಾನ ಸ್ವರೂಪ ಪರಮಾತ್ಮನ ದರ್ಶನವಾಗುತ್ತೆ. ಅದು ಸುಷುಪ್ತಿಯಲ್ಲಿ ನಿದ್ರೆಯಿಂದ ಶಬ್ದಾದಿ ಭೂತ ಸೂಕ್ಷ್ಮ ಇಂದ್ರಿಯ ಮತ್ತು ಮನಸ್ಸು ಬುದ್ಧಿ ಮುಂತಾದವುಗಳು, ಶಬ್ದಾದ್ಭೂತ ಸೂಕ್ಷ್ಮ ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿ ಮುಂತಾದವುಗಳು ಅವ್ಯಾಕೃತದಲ್ಲಿ ಲೀನವಾದ ಬಳಿಕ ಸ್ವಯಂ ಎಚ್ಚರವಾಗಿದ್ದು ಸರ್ವತ ಅಹಂಕಾರ ಶೂನ್ಯವಾಗಿರುತ್ತದೆ. ಜಾಗೃತ್ ಅವಸ್ಥೆಯಲ್ಲಿ ಈ ಆತ್ಮನು ಭೂತ ಸೂಕ್ಷ್ಮಾದಿ ದೃಶ್ಯವರ್ಗದ
ದೃಷ್ಟಾರೂಪದಲ್ಲಿ ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತಾನೆ. ಆದರೆ ಸುಷುಪ್ತಿಯಲ್ಲಿ ತನ್ನ ಉಪಾಧಿಭೂತ ಅಹಂಕಾರದ ನಾಶವಾದ್ದರಿಂದ ಅವನು ಭ್ರಮೆಯಿಂದಲೇ ತಾನೇ ನಾಶವಾದೆ ಅಂತ ತಿಳ್ಕೊಳ್ತಾನೆ. ಧನವು ನಾಶವಾದಾಗ ತಾನೇ ನಾಶವಾದೆ ಅಂತ ತಿಳಿದು ಅತ್ಯಂತ ದುಃಖಿತನಾಗುವಂತೆ ಅವನು ಕೂಡ ಅತ್ಯಂತ ವಿವಶನಾಗಿ ನಷ್ಟವಾದಂತೆ ಆಗೋಗ್ತಾನೆ. ಅಮ್ಮ, ಇವೆಲ್ಲ ಮಾತುಗಳನ್ನು ಮನನಗೈದು ವಿವೇಕಿ ಪುರುಷನು ಅಹಂಕಾರ ಸಹಿತ ಸಮಸ್ತ ತತ್ವಗಳ ಅಧಿಷ್ಠಾನವೂ ಪ್ರಕಾಶವೂ ಆದ ತನ್ನ ಆತ್ಮದ ಅನುಭವವನ್ನ ಪಡೆದುಕೊಳ್ತಾನೆ ಅಂತ ಭಗವಂತಷ್ಟೆಲ್ಲ ಹೇಳ್ತಾನೆ. ನಾವು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಸಾಧನೆ ಬೇಕು, ಶ್ರಮ ಬೇಕು. ಇಲ್ಲಿ ದೇವಹೂತಿ ಹೇಳ್ತಾಳೆ, ಪ್ರಭುವೇ, ಪ್ರಕೃತಿ ಮತ್ತು ಪುರುಷ ಇವೆರಡು ನಿತ್ಯವು, ಒಂದನ್ನೊಂದರ ಆಶ್ರಯದಿಂದಲೂ ಇರುವವು. ಅದಕ್ಕಾಗಿ ಪ್ರಕೃತಿಯಾದರೂ ಪುರುಷನನ್ನು ಎಂದೂ ಬಿಟ್ಟಿರಲಾರದು. ಬ್ರಹ್ಮಸ್ವರೂಪನೇ, ಗಂಧವು ಪೃಥ್ವಿಯ, ರಸವು ಜಲದ ಬೇರೆ ಬೇರೆಯಾದ ಸ್ಥಿತಿಯು ಹೇಗೆ ಆಗಲಾರದು, ಹಾಗೆಯೇ ಪುರುಷ ಮತ್ತು ಪ್ರಕೃತಿಯು ಒಂದನ್ನೊಂದು ಬಿಟ್ಟು ಇರಲಾರವು. ಆದ್ದರಿಂದ ಯಾವುದರ ಆಶ್ರಯದಿಂದ ಅಕರ್ತೃವಾದ ಪುರುಷನಿಗೆ ಈ ಕರ್ಮ ಬಂಧನ ಉಂಟಾಗಿದೆಯೋ ಆ ಪ್ರಕೃತಿಯ ಗುಣಗಳು ಇರುವಾಗಲೇ ಅವನಿಗೆ ಕೈವಲ್ಯ ಪದವು ಹೇಗೆ ದೊರಕಬಲ್ಲದು? ತತ್ವಗಳ ವಿಚಾರ ಮಾಡುವುದರಿಂದ ಎಂದಾದರೂ ಈ ಸಂಸಾರ ಬಂಧನದ ತೀವ್ರ ಭಯವು ನಿವೃತ್ತವಾದರೂ ಕೂಡ ಅದರ ನಿಮಿತ್ತ ಭೂತ ಪ್ರಾಕೃತ ಗಣಗಳ ಅಭಾವ ಆಗದಿರುವುದರಿಂದ ಆ ಭಯವು ಪುನಃ ಉಂಟಾಗಬಹುದಲ್ಲ. ಶ್ರೀ ಭಗವಂತನು ಹೇಳ್ತಾನೆ, ತಾಯೇ, ಅರಣಿಯಿಂದಲೇ ಉತ್ಪನ್ನವಾದ ಅಗ್ನಿಯಿಂದ ಅದರ ಉತ್ಪತ್ತಿ ಸ್ಥಾನವಾದ ಅರಣಿಯೂ ಸುಟ್ಟು ಬೂದಿಯಾಗಿ ಹೋಗುವಂತೆ ನಿಷ್ಕಾಮ ಭಾವದಿಂದ ಮಾಡಲಾದ ಸ್ವಧರ್ಮ ಪಾಲನೆಯ ಮೂಲಕ ಶುದ್ಧವಾದ ಅಂತಃಕರಣದಿಂದ ಬಹಳ ಕಾಲ ಭಗವತ್ ಕಥೆಗಳನ್ನ ಕೇಳುತ್ತಿರುವುದರಿಂದ ಪುಷ್ಟಿಗೊಂಡ ನನ್ನ ತೀವ್ರವಾದ ಭಕ್ತಿಯಿಂದ ತತ್ವ ಸಾಕ್ಷಾತ್ಕಾರ ಮಾಡಿಸುವ ಜ್ಞಾನದಿಂದ ಪ್ರಬಲ ವೈರಾಗ್ಯದಿಂದ ವ್ರತ ನಿಯಮಗಳೊಂದಿಗೆ ಗೈದ ಧ್ಯಾನಾಭ್ಯಾಸದಿಂದ ಮತ್ತು ಚಿತ್ತದ ಪ್ರಗಾಢವಾದ ಏಕಾಗ್ರತೆಯಿಂದ ಪುರುಷನ ಪ್ರಕೃತಿ ಅಂದ್ರೆ ಅವಿದ್ಯೆಯು ಹಗಲು ರಾತ್ರಿಯು ಕ್ಷೀಣಿಸುತ್ತಾ ನಿಧಾನವಾಗಿ ಲೀನವಾಗಿ ಹೋಗುತ್ತೆ. ಮತ್ತೆ ಪ್ರತಿದಿನವೂ ದೋಷಗಳನ್ನು ನೋಡಿ ಭೋಗಿಸಿ ತ್ಯಜಿಸಿದ ಆ ಪ್ರಕೃತಿಯು ತನ್ನ ಸ್ವರೂಪದಲ್ಲಿ ಸ್ಥಿತನಾದ ಸ್ವತಂತ್ರ ಅಂದ್ರೆ ಬಂಧ ಮುಕ್ತನಾದ ಆ ಪುರುಷನಿಗೆ ಯಾವುದೇ ಅಹಿತವನ್ನ ಮಾಡಲಾರಳು. ಮಲಗಿರುವ ಮನುಷ್ಯನಿಗೆ ಸ್ವಪ್ನದಲ್ಲಿ ಎಷ್ಟೇ ಅನರ್ಥಗಳ ಅನುಭವಗಳಾದರೂ ಎಚ್ಚರವಾದಾಗ ಅವನಿಗೆ ಆ ಸ್ವಪ್ನದ ಅನುಭವದಿಂದ ಯಾವುದೇ ಮೋಹ ಉಂಟಾಗುವುದಿಲ್ಲ. ಸ್ವಪ್ನ ಬಿದ್ದಿತ್ತು ಅಂತ ಹೇಳುತ್ತೀವಿ ಅಂತ. ಹಾಗೆಯೇ ತತ್ವಜ್ಞಾನ ಉಂಟಾದವನು ನಿರಂತರವಾಗಿ ನನ್ನಲ್ಲೇ ಮನಸ್ಸನ್ನು ತೊಡಗಿಸಿರ್ತಾನೆ. ಅಂತಹ ಆತ್ಮಾರಾಮ ಮುನಿಗೆ ಪ್ರಕೃತಿಯು ಯಾವ ತೊಂದರೆಯನ್ನು ಮಾಡಲಾರಳು. ಅನೇಕ ಜನ್ಮಗಳಲ್ಲಿ ಮನುಷ್ಯನು ದೀರ್ಘಕಾಲದವರೆಗೆ ಹೀಗೆ ಆತ್ಮಚಿಂತನೆಯಲ್ಲಿಯೇ ಮುಳುಗಿದ್ದಾರೆ. ಆಗ ಅವನಿಗೆ ಬ್ರಹ್ಮಲೋಕದವರೆಗಿನ ಎಲ್ಲ ರೀತಿಯ ಭೋಗಗಳಿಂದ ವೈರಾಗ್ಯ ಉಂಟಾಗುತ್ತೆ. ಧೀರನಾದ ಆ ಭಕ್ತನು ನನ್ನ ಮಹತ್ ಕೃಪೆಯಿಂದ ತತ್ವಜ್ಞಾನವನ್ನು ಪಡೆದುಕೊಂಡು ಆತ್ಮಾನುಭವದ ಮೂಲಕ ಎಲ್ಲ ಸಂಶಯಗಳಿಂದಲೂ ಮುಕ್ತನಾಗಿ ಹೋಗ್ತಾನೆ. ಮತ್ತೆ ಲಿಂಗ ದೇಹವು ಭಂಗವಾದ ಮೇಲೆ ಏಕಮಾತ್ರ ನನ್ನನ್ನೇ ಆಶ್ರಯಿಸಿರುವ ತನ್ನ ಸ್ವರೂಪಭೂತ ಕೈವಲ್ಯವೆಂಬ ಮಂಗಳಮಯ ಸ್ಥಾನವನ್ನ ಸಹಜವಾಗಿ ಪಡೆದುಕೊಳ್ತಾನೆ ಅಂತ. ಅದನ್ನು ತಲುಪಿದ ಬಳಿಕ ಯೋಗಿಯು ಪುನಃ ಸಂಸಾರಕ್ಕೆ ಮರಳೋದಿಲ್ಲ. ಅಮ್ಮ, ಯೋಗಿಯ ಚಿತ್ತವು ಯೋಗ ಸಾಧನೆಯಿಂದ ಹೆಚ್ಚಾಗಿರುವ ಮಾಯಾಮಯ ಅಣಿಮಾದಿ ಸಿದ್ಧಿಗಳಲ್ಲಿ ಅದರ ಪ್ರಾಪ್ತಿಗಾಗಿ ಯೋಗ ಸಾಧನೆಗಿಂತ ಬೇರೆ ಯಾವ ಸಾಧನವೂ ಇಲ್ಲವೆಂದು ತಿಳಿದು ಅವುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳದಿದ್ದರೆ ಅವನಿಗೆ ಅವಿನಾಶಿಯಾದ ನನ್ನ ಪರಮಪದವು ಪ್ರಾಪ್ತವಾಗುತ್ತದೆ. ಮತ್ತೆ ಮೃತ್ಯುವಿನ ಯಾವುದೇ ಪ್ರಭಾವ ಉಳಿಯುವುದಿಲ್ಲ ಅಂತ ಭಗವಂತ ಹೇಳ್ತಾನೆ. ಇದರಿಂದ ಈ ಒಂದು ಭಗವಂತ ದೇವಹೂತಿ ತನ್ನ ತಾಯಿಗೆ ಹೇಳಿದ ಎಂಬಲ್ಲಿಗೆ 27ನೆಯ ಅಧ್ಯಾಯ ಮುಗಿಯುತ್ತೆ. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ತೃತೀಯ ಸ್ಕಂದೆ ಕಾಪಿಲೇಯೋಪಾಖ್ಯಾನೆ 27ೋऽಧ್ಯಾಯಃ. ಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय.